ಧನುರ್ರಾಶಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ಕೆಲಸದ ಗುಣಮಟ್ಟವನ್ನು ಹಾಳು ಮಾಡ್ತಾರೆ. ನಿಮಗೆ ಅವಮಾನವಾಗುತ್ತೆ. ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ವ್ಯರ್ಥ ಅನ್ನುವಂತಹ ಮಾತನ್ನು ನಿಮ್ಮ ಮೇಲಧಿಕಾರಿಗಳಿಂದ ನೀವು ಕೇಳಬೇಕಾಗತ್ತೆ. ಜವಾಬ್ದಾರಿಯಿಂದ ವರ್ತಿಸದೇ ಇದ್ದಾಗ ಹೇಗೆಲ್ಲ ಆಗತ್ತೆ ಅನ್ನುವಂಥದ್ದು. ಈ ಕೆಲಸ ಇವತ್ತೇನು ಹೊಸದಲ್ಲ, ನಾನು ಹಲವಾರು ದಿವಸಗಳಿಂದ ಮಾಡಿದ್ದೀನಿ ಅಂತಕ್ಕಂತಹ ಒಂದು ಸಮರ್ಥನೆ ನಿಮ್ಮದಾಗಬಹುದು. ಆದರೆ ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ಅದೇ ಕೆಲಸ, ಅದೇ ವ್ಯಕ್ತಿಗಳು ಮತ್ತೆ ಮತ್ತೆ ನಿಮಗೆ ಅಡ್ಡಿಯನ್ನು, ಆತಂಕವನ್ನು ಉಂಟು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಬೇಕು. ಕುಟುಂಬದಿಂದ ನಿಮಗೆ ಬೆಂಬಲ ಸಿಕ್ಕತ್ತೆ. ಯಾವುದಕ್ಕೂ ಯೋಚನೆ ಮಾಡಬೇಕಾದಂಥದ್ದಿಲ್ಲ, ನಾವೆಲ್ಲ ನಿನ್ನ ಜೊತೆಗಿದ್ದೀವಿ ಅಂತಕ್ಕಂತಹ ಸಹಕಾರದ ಮಾತನ್ನು ಮನೆಯ ಸದಸ್ಯರು ಹೇಳ್ತಾರೆ. ಅದು ನಿಮಗೆ ಧೈರ್ಯವನ್ನು ತರುವಂಥದ್ದಾಗತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿ ಆಗಲಿ, ಹಣ ಆಗಲಿ, ಅಥವಾ ಇನ್ಯಾವುದೋ ಒಂದು ಸವಲತ್ತಾಗಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಒಂದು ವೇಳೆ ಕೆಲಸದಲ್ಲಿ ವ್ಯತ್ಯಾಸ ಆದರೂ ಕೂಡ ನನ್ನ ಜೀವನಕ್ಕೆ ಯೋಚನೆ ಇಲ್ಲ ಅಂತಕ್ಕಂತಹ ಧೈರ್ಯ ನಿಮ್ಮಲ್ಲಿ ಇರ್ತಕ್ಕಂಥದ್ದಾಗತ್ತೆ. ಉದ್ಯೋಗದ ವಿಚಾರಕ್ಕೆ ಸ್ಥಳ ಬದಲಾವಣೆಯ ಸೂಚನೆಯೂ ಇದೆ. ಅಂದರೆ ಅರ್ಥಾತ್ ನೀವು ಕೆಲಸವನ್ನು ಬಿಡಲಿಕ್ಕೂ ಕೂಡ ಸಿದ್ಧವಾಗಿರ್ತೀರಿ ಅನ್ನುವಂಥದ್ದು. ನಿಮ್ಮ ಧೈರ್ಯದ ಮಾತುಗಳೇ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಹಾಗಂತ ನ್ಯಾಯವನ್ನು ಒದಗಿಸಬೇಕಾದಂಥದ್ದು, ನಮ್ಮ ಕರ್ತವ್ಯಕ್ಕೆ ಲೋಪ ಬರದೇ ಇರೋ ಹಾಗೆ ನಡ್ಕೊಳ್ಬೇಕಾದಂತಹದ್ದು ನಿಜವಾದಂತಹ ಧರ್ಮ. ಆದರೆ ಅಲ್ಲಿ ಯಾವುದೋ ಕಾರಣದಿಂದ ನಿಮಗೆ ಅವಮಾನವೋ ಅಥವಾ ಮಾತನ್ನು ಕೇಳಬೇಕಾದಂತಹ ಪರಿಸ್ಥಿತಿಯೋ ಬಂದರೆ ಅದು ಯಾವುದಕ್ಕೂ ಕೂಡ ಮನಸ್ಸು ಒಪ್ಪಿಕೊಳ್ಳದೇ ಇರತಕ್ಕಂಥದ್ದಾಗತ್ತೆ. ಕುಲದೇವತಾ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ. ಪ್ರೇಮಿಗಳು ಪರಸ್ಪರವಾಗಿ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಕಳೀತಕ್ಕಂತಹ ಯೋಗ ಇದೆ. ಸಮಾಜದ ಗಣ್ಯರ ಹೆಸರಿನ ಜೊತೆಯಲ್ಲಿ ನಿಮ್ಮ ಹೆಸರು ಕೂಡ ಬರುವಂಥದ್ದು. ಅರ್ಥಾತ್ ಯಾವುದೋ ಸಾರ್ವಜನಿಕವಾದಂತಹ ವೇದಿಕೆಯೋ, ಸಮಾಜಮುಖಿಯಾದಂತಹ ಕೆಲಸದಲ್ಲೋ ದೊಡ್ಡವರ ಜೊತೆಯಲ್ಲಿ ನೀವು ಕೂಡ ಭಾಗಿಗಳಾಗತಕ್ಕಂತಹ ಒಂದು ಅವಕಾಶ ನಿಮಗೆ ಸಿಕ್ಕತ್ತೆ ಅಂತ ಅರ್ಥ. ವಾಹನದಿಂದ ನಷ್ಟ, ಅಂದರೆ ವಾಹನ ದುರಸ್ತಿಗೆ ಬರತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ಅಪಘಾತಗಳಾಗ್ತಕ್ಕಂಥದ್ದು, ಒಟ್ಟಿನಲ್ಲಿ ವಾಹನದಿಂದ ಖರ್ಚು ಅನ್ನುವಂಥದ್ದು ಮನಸ್ಸಿಗೆ ಅದೇನೋ ಒಂದು ರೀತಿಯ ಬೇಸರವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಮಾಡಬೇಕಾದಂತಹ ಕೆಲಸದಿಂದ ದೂರ ಉಳ್ಕೊಂಡು ನಷ್ಟವನ್ನು ಅನುಭವಿಸ್ತೀರಿ. ಯಾವ ಕೆಲಸವನ್ನು ನೀವು ಜವಾಬ್ದಾರಿಯುತವಾಗಿ ಕರ್ತವ್ಯ ಪ್ರಜ್ಞೆಯಿಂದ ಮಾಡಬೇಕಾಗಿರುತ್ತೋ ಆ ಕೆಲಸವನ್ನು ಮರೆಯುವಂಥದ್ದು ಅಥವಾ ತಾತ್ಸಾರ ಮಾಡುವಂಥದ್ದು, ಧೋರಣೆಯಿಂದ ಬೇಡ ಅಂತ ಹೇಳುವಂಥದ್ದು ಮಾಡಿ ನಷ್ಟವನ್ನು ಅನುಭವಿಸ್ತೀರಿ. ಆಮೇಲೆ ಏನು ಮಾತಾಡಿದ್ರು, ಏನು ಯೋಚನೆ ಮಾಡಿದ್ರು ಅದು ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ನಿಮಗಿರ್ತಕ್ಕಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ಬಹಳ ಉತ್ತಮವಾದಂತಹ ಸಮಯ. ಅಂದರೆ ಏನೋ ಒಂದು ಕಲೆಯೋ ಅಥವಾ ಇನ್ನೊಂದು ಹವ್ಯಾಸವೋ ಇರುವಂಥದ್ದನ್ನು ನಿಮ್ಮಲ್ಲೇ ಹಾಗೆ ಗುಪ್ತವಾಗಿ ಇಟ್ಕೊಂಡ್ಬಿಟ್ರೆ ಸಮಾಜಕ್ಕೆ ತಿಳಿಯೋದು ಹೇಗೆ? ಅದನ್ನು ತಿಳಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆ ನಿಮ್ಮ ಅಷ್ಟ ಕಷ್ಟಗಳನ್ನು ದೂರ ಮಾಡಲಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನಿದೆ ಅದನ್ನು ತುಂಬ ರಹಸ್ಯವಾಗಿಡಬೇಕು. ಯಾಕೆ ಅಂತಂದರೆ ವಿಷಯ ಹೊರಗಡೆ ಗೊತ್ತಾಯಿತು ಅಂತಾದರೆ ಅದರಿಂದ ಆಗಬೇಕಾದಂತಹ ಅನುಕೂಲಕ್ಕೆ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಮನೆಯಲ್ಲಿ ಅವಿವಾಹಿತರಿದ್ದರೆ ಮದುವೆಯನ್ನು ಮಾಡಿಕೊಳ್ಳದೇ ಇದ್ದು ಮದುವೆ ವಯಸ್ಸಿಗೆ ಬಂದಿದ್ದರೆ ನೀವು ಈಗ ಪ್ರಯತ್ನವನ್ನು ಮಾಡಿ, ಅದು ನಿಮಗೆ ಅನುಕೂಲವನ್ನು ಮಾಡುತ್ತೆ. ಮದುವೆ ಅಂತಕ್ಕಂತಹ ಮಂಗಳ ಕಾರ್ಯ ಮನೆಯಲ್ಲಿ ನಡೆಯುವಂತಹ ಯೋಗದ ಸೂಚನೆ ನಿಮಗೆ ಕಾಣ್ತಾ ಇದೆ ಅಂತ ಅರ್ಥ. ಮನೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಏನೋ ಆತಂಕವನ್ನು ಸೃಷ್ಟಿ ಮಾಡಿ ಅವರ ಕೋಪಕ್ಕೆ ಗುರಿಯಾಗ್ತೀರಿ. ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯ ಅದರಿಂದ ಏನೋ ಆಗಿಬಿಡುತ್ತೆ ಎನ್ನುವ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಆ ರೀತಿಯ ಒಂದು ಪರಿಸ್ಥಿತಿಯನ್ನು, ಸಂದರ್ಭವನ್ನು ಹುಟ್ಟಾಕ್ತಕ್ಕಂಥದ್ದು ಎಲ್ಲರಿಗೂ ಆತಂಕ ಶುರುವಾಗುತ್ತೆ. ಎಲ್ಲರೂ ಕೂಡ ನಿಮ್ಮ ಮೇಲೆ ಸಿಟ್ಟಿಗೆ ಹೇಳ್ತಾರೆ ಎನ್ನುವಂಥದ್ದು. ತಾಳ್ಮೆಯಿಂದ ಇರತಕ್ಕಂಥದ್ದು ಬಹಳ ಒಳ್ಳೆಯದಾಗುವಂಥದ್ದು. ನರ ಅಥವಾ ಮೂಳೆಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದಷ್ಟು ಸಮಸ್ಯೆ, ತೊಂದರೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯಲಿ. ಶುಭವಾಗಿ. ಮೀನರಾಶಿ, ಸಗಟು ವ್ಯಾಪಾರಿಗಳಿಗೆ, ಹೋಲ್ಸೇಲ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಲಾಭ ಇರತಕ್ಕಂತಹ ದಿವಸ ಇದಾಗಿದೆ. ಭೂಮಿ ಅಥವಾ ಮನೆಯನ್ನು ಖರೀದಿ ಮಾಡಬೇಕು
ಅನ್ನುವಂತಹ ಮನಸ್ಸು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ವಿಷಯ ಸಂಗ್ರಹವನ್ನು ಮಾಡ್ತೀರಿ. ಆ ಒಂದು ನಿರ್ಧಾರವನ್ನು ಮಾಡುವಂತಹ ಸಮಯ ಬಂದಿದೆ. ಕೆಲಸದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ತೋರಿಸಿದರೆ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಎಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ, ಯಾವ ವೃತ್ತಿಯನ್ನು ಆಶ್ರಯ ಮಾಡಿದ್ದೀರೋ ಅಲ್ಲಿ ನೀವು ಆಸಕ್ತಿಯಿಂದ ಕೆಲಸ ಮಾಡಬೇಕು. ಅಲ್ಲಿಂದ ಬರಬೇಕಾದಂತಹದ್ದು ನಿಮಗೆ ಧಾರಾಳವಾಗಿ ಸಿಕ್ಕುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಅಪರೂಪವಾದಂತಹ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಹಾಗೆ ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಹೆಚ್ಚು ಕಾಲವನ್ನು ಕಳೆಯುತ್ತೀರಿ. ಅಧ್ಯಾತ್ಮದ ಜೊತೆಗೆ ನಿಮ್ಮ ಒಲವು, ನಿಮ್ಮ ಸಂಬಂಧ ಹೆಚ್ಚಾಗ್ತಕ್ಕಂಥದ್ದು. ಅಂದರೆ ಈ ಭಾರತ ಭೂಮಿಯಲ್ಲಿ ನಾನು ಯಾಕೆ ಹುಟ್ಟಿದ್ದೀನಿ, ನನ್ನ ಹುಟ್ಟಿನ ಅರ್ಥ ಏನು, ನಾನು ಹೇಗೆ ಈ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಇತ್ಯಾದಿ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಮನಸ್ಸಿನಲ್ಲಿ ಹರಿದಾಡುತ್ತೆ. ಆ ವಿಷಯವನ್ನು ಕುರಿತು ಚರ್ಚೆ ಮಾಡ್ತೀರಿ, ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ನಿಮಗೆ ಗೊತ್ತಿದ್ದಷ್ಟು ವಿಚಾರಗಳನ್ನು ಇನ್ನಷ್ಟು ಮತ್ತಷ್ಟು ಬೆಳೆಸ್ತೀರಿ ಅಂತಕ್ಕಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.